ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿ ಭದ್ರಪಡಿಸಿಕೊಳ್ಳುವುದಕ್ಕೆ ಮಾಸ್ಟರ್ ಪ್ಲಾನ್ ಹೆಣೆದಿದ್ದಾರೆ. ಶಾಸಕರನ್ನ ಅಕ್ರಮವಾಗಿ ಹಿಡಿದಿಟ್ಟುಕೊಂಡಿರುವಂತಹ ಸಿದ್ದರಾಮಯ್ಯ ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಮೇಲೆ ಒತ್ತಡ ತರುವಂತೆ ತಮ್ಮ ಆಪ್ತ ಬಳಗಕ್ಕೆ ಸೂಚಿಸಿದ್ದಾರೆ. ಈ ಮೂಲಕ ಎರಡನೇ ಹಂತದ ದೆಹಲಿಯ ದಂಡಯಾತ್ರೆ ಕೈ ಶಾಸಕರು ಸಿದ್ಧವಾಗಿದ್ದಾರೆ. ಈ ಬಗ್ಗೆ ರಿಪೋರ್ಟ್ ಇಲ್ಲಿದೆ ನೋಡಿ. ನಾನೇ ರಾಜಣ್ಣ ಸಿಎಂ ಬದಲಾವಣೆ ಮಾಡಿಕೊಟ್ಟಿದ್ದೆ. ಸಿದ್ದರಾಮಯ್ಯನವರೇ ಇರಬೇಕು ಅವರಿಲ್ಲ ಅಂದ್ರೆ ಖರ್ಗೆ ಅವರು ಸಿಗ್ನಿಯರಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಹೈಕಮಾಂಡ್ ಭೇಟಿಗೆ ಮುಂದಾದ ಸಿದ್ದು ಬಣ. ಒಂದೆರಡು ದಿನಗಳಲ್ಲೇ ದೆಹಲಿಗೆ ಹಾರಲಿರುವ ಕಾಂಗ್ರೆಸ್ ಶಾಸಕರು. ಹೈಕಮಾಂಡ್ ನಾಯಕರ ಭೇಟಿಗೆ ಸದ್ದಿಲ್ಲದೆ ನಡೀತಿದೆ ಭರ್ಜರಿ ಪ್ಲಾನ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳ ದೆಹಲಿ ಚಲೋಗೆ ಸದ್ದಿಲ್ಲದೆ ಮುಹೂರ್ತ ಫಿಕ್ಸ್ ಆಗಿದೆ. ಒಂದೆರಡು ದಿನಗಳಲ್ಲೇ ಸಿದ್ದರಾಮಯ್ಯ ಬಣದ ಹಿರಿಯ ಶಾಸಕರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲು ದೆಹಲಿಗೆ ಹಾರಲಿದ್ದಾರೆ. ಆದರೆ ಈ ಬಾರಿ ಶಾಸಕರು ಒಟ್ಟಾಗಿ ಹೋಗ್ತಿಲ್ಲ. ಬದಲಿಗೆ ಒಟ್ಟಾಗಿ ತೆರಳಿದ್ರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಕೆಂಗಣ್ಣಿಗೆ ಗುರಿಯಾಗಬೇಕಾದೀತು ಎಂಬ ಭೀತಿ ಕಾಂಗ್ರೆಸ್ ಅನ್ನ ಕಾಡ್ತಿದೆ. ಈ ನಿಟ್ಟಿನಲ್ಲಿ ಮಾಸ್ಟರ್ ಪ್ಲಾನ್ ಅಂತೆ ದೆಹಲಿಗೆ ತೆರಳಲು ಮುಂದಾಗಿದ್ದಾರೆ. ಒಟ್ಟಾಗಿ ಹೋದ್ರೆ ಗುಂಪುಗಾರಿಕೆ, ಅಶಿಸ್ತು ಎಂಬ ಹಣೆಪಟ್ಟಿ ಗ್ಯಾರಂಟಿ. ಬೇರೆ ಬೇರೆ ನೆಪಗಳನ್ನು ಮುಂದಿಟ್ಕೊಂಡು ಒಬ್ಬೊಬ್ಬರಾಗಿ ಹೋಗಲು ಸಿಎಂ ಸಲಹೆ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ನಿಂದ ಯಾವುದೇ ಆಕ್ಷೇಪ ಬರದಂತೆ ತಡೆಯಲು ಹೊಸ ತಂತ್ರ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇದನ್ನರಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಬಣದ ಶಾಸಕರಿಗೆ ಸೀಕ್ರೆಟ್ ಪ್ಲಾನ್ ಒಂದನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಬೇರೆ ಬೇರೆ ವೈಯಕ್ತಿಕ ಕೆಲಸ ಅಥವಾ ನೆಪಗಳನ್ನು ಮುಂದಿಟ್ಟುಕೊಂಡು ಒಬ್ಬೊಬ್ಬರಾಗಿ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತೆ ಸಿಎಂ ಶಾಸಕರಿಗೆ ಮಾರ್ಗದರ್ಶನ ನೀಡಿದ್ದಾರೆ ಅಂತ ಕೈ ಮೂಲಗಳು ಹೇಳ್ತಿವೆ. ಸದ್ಯ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿದೇಶಿ ಪ್ರವಾಸದಲ್ಲಿದ್ದು ಅವರು ಭಾರತಕ್ಕೆ ವಾಪಸ್ ಬರುವ ವೇಳೆಗೆ ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶ ತಲುಪಬೇಕು ಅನ್ನೋದು ಶಾಸಕರ ಲೆಕ್ಕಾಚಾರ. ಈಗಾಗಲೇ 3-4 ಜನ ಶಾಸಕರು ದೆಹಲಿ ನಾಯಕರನ್ನ ಸಂಪರ್ಕಿಸಿ ತಮ್ಮ ಇಂಗಿತವನ್ನ ರವಾನಿಸಿದ್ದಾರೆ. ಇನ್ನುಳಿದ ಶಾಸಕರು ನಿರಂತರವಾಗಿ ದೆಹಲಿಗೆ ಭೇಟಿ ನೀಡಿ ಒತ್ತಡ ಹೇರಿದ್ರೆ ಹೈಕಮಾಂಡ್ ಅನಿವಾರ್ಯವಾಗಿ ಸಂಪುಟ ಪುನಾರಚನೆಗೆ ಒಪ್ಪಿಗೆ ನೀಡಲೇಬೇಕಾಗತ್ತೆ ಅನ್ನೋದು ಶಾಸಕರ ಪ್ಲಾನ್ ಆಗಿದೆ. ಸಿದ್ದರಾಮಯ್ಯನವರೇ ಇರಬೇಕು. 2 ವರ್ಷ ಅಂದರೆ ರಾಜ್ಯದ ಪರಿಸ್ಥಿತಿ ಚೆನ್ನಾಗಿರುತ್ತೆ. ಅವರಿಲ್ಲ ಅಂದರೆ ಖರ್ಗೆ ಅವರು ಸೀನಿಯರ್ ಇದ್ದಾರೆ. ಈಗ ಗಾಟ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಪಾಪ ದಲಿತ ಸಮಾಜದ ಒಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾ ಆಗಲಿ ಅನ್ನೋದನ್ನು ನಾನು ಹೇಳಿದ್ದೇನೆ. ಅದ್ರ ಬಿಟ್ಟರೆ ನಾನು ಯಾವುದೇ ಬದಲಾವಣೆ ಮಾಡಿಲ್ಲ. ಈ ಇಡೀ ಬೆಳವಣಿಗೆಯ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭರ್ಜರಿ ಪ್ಲಾನ್ ಅಡಗಿದೆ ಎನ್ನಲಾಗ್ತಿದೆ. ತಮ್ಮ ಸಿಎಂ ಕುರ್ಚಿಯನ್ನು ಮತ್ತಷ್ಟು ಭದ್ರಪಡಿಸಿಕೊಳ್ಳಲು ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ಬಣದ ಪಾರುಪಾತ್ಯವನ್ನು ಕಾಯ್ದುಕೊಳ್ಳಲು ಶಾಸಕರನ್ನ ದಾಳವಾಗಿ ಬಳಸಲಾಗ್ತಿದೆ ಎಂಬ ಚರ್ಚೆ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ. ಒಟ್ನಲ್ಲಿ ಒಂದೆರಡು ದಿನಗಳಲ್ಲೇ ಶಾಸಕರ ದೆಹಲಿ ಪ್ರವಾಸ ಅಧಿಕೃತವಾಗಿ ಚಾಲನೆ ಸಿಗಲಿದ್ದು ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಹೈಡ್ರಾಮಾ ಸೃಷ್ಟಿಯಾಗೋದು ಗ್ಯಾರಂಟಿ. ರಾಜ್ಯಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.